ಎಲ್ಲ ಸದಸ್ಯರಲ್ಲಿ ಗೌರವಾನ್ವಿತ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇದು 4 ದಿನ ಆಗಿದೆ ಸಭಾಪತಿಗಳೇ. ನಾವು ಸಾಯಂಕಾಲ ಹೋಗೋದು, ಬೆಳಿಗ್ಗೆ 130 ಕಿಲೋಮೀಟರ್ ನಾವು ಬರೋದು. ನಮ್ಮ ಮನೆಗಳಲ್ಲಿ ಇವತ್ತು ಬೆಳಿಗ್ಗೆ ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು ಏನಕ್ಕೆ ಇಷ್ಟೊಂದು ಓದ್ಕೊಂಡು ಹೋಗ್ತಾ ಇದ್ದೇನೆ, ಕೆಲ್ಸವಿಲ್ವಾ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಈ ಪರಿಸ್ಥಿತಿ ನಮಗೆ ಬಂದಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು ವಿಚಾರಗಳಿದಾವೆ, ನಮ್ಮ ಹಿರಿಯರಾದಂತ ಹರಿಪ್ರಸಾದ್ ಅವರು ಹೇಳಿದಂಗೆ, ಇಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ರೆಡಿ ಇದೀವಿ, ಗಂಟೆ ಚರ್ಚೆ ಮಾಡೋಣ, ಏನಿಲ್ಲ. ಅವ್ರಿಗೆ ಇದನ್ನ ಕೈ ಬಿಡ್ಬೇಕಂತ ಹೇಳಿ ಸಭಾಪತಿಗಳೇ ತಮ್ಮಲ್ಲಿ ಒಂದು ಮನವಿ. ಇವತ್ತು ಈ ನಾಡು ಕಂಡ ಬಹಳ ಪ್ರಬುದ್ಧ ರಾಜಕಾರಣಿ ಒಂದು ಸಾಮಾಜಿಕ ಅಧಿಕಾರದ ಒಂದು ಪರ್ವಕ್ಕೆ ತಗೊಂಡೋಗಿ, ಯಾರು ಧ್ವನಿ ಇಲ್ಲದೆ ಇರೋರು, ಚಡ್ಡಿ ಇಲ್ಲದೆ ಇರೋರು, ಬಡವರು, ಇವತ್ತು ಭೂಮಿ ಇಲ್ಲದೆ ಇರೋರು ಇವತ್ತು ಹೌಸ್ ಬರಕ್ಕೆ, ವಿಧಾನಸಭೆಗೆ ಬರಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಕ್ರಾಂತಿಕಾರಿಯಾದಂತ ಒಂದು ಬದಲಾವಣೆ ತಂದಂತ ಡಿ ದೇವರಾಜ ಅವರದ್ದು ಇವತ್ತು ಜನ್ಮದಿನ. ಹಂಗಾಗಿ ತಮ್ಮಲ್ಲೊಂದು ಮನವಿ, ನನಗೆ ನೀವು ಮಾತಾಡ್ಕೊಳ್ಳಕ್ಕೆ ನಮ್ಮೆಲ್ಲರಿಗೂ ಈ ಸಾಮಾಜಿಕ ನ್ಯಾಯ ಆವತ್ತಿನ ಕಾಲದಲ್ಲಿ ಹೆಂಗಿತ್ತು, ಇವತ್ತು ಕಾಂಗ್ರೆಸ್ ಸರ್ಕಾರದ ಸಿದ್ಧಾಂತ ಎಲ್ಲವರೆಗೂ ನಮ್ಮನ್ನು ತಂದಿದೆ, ನಾವು ಏನೇನು ಮಾಡ್ಕೊಂಡ್ ಬಂದಿದ್ದೀವಿ ಅನ್ನೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ನಾವು ಇದನ್ನ ಪ್ರೆಸೆಂಟ್ ಮಾಡೋದಕ್ಕೆ, ಯಾಕಂದ್ರೆ ಇವತ್ತು ಇಬ್ಬರು ಮಹನೀಯರದ್ದು ಬರ್ತಡೇ ಇವತ್ತು, ಒಂದು ರಾಜೀವ್ ಗಾಂಧಿ ಅವ್ರದ್ದು, ಒಂದು ಡಿ ದೇವರಾಜ ಅರಸು ಅವ್ರದ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸಭಾಪತಿಗಳೇ, ಕೇಳಿ ನೀವು ಆಮೇಲೆ ನಾನು ಸಭಾಪತಿಗಳೇ ಫಸ್ಟ್ ಕೇಳಿ ಹೇಳ್ತೀನಿ. ತಮ್ಮ ಅವಕಾಶ ಕೊಟ್ಟರೆ ನಾನು ಮುಂದುವರಿಸ್ತೀನಿ. ಈಗ ವಿರೋಧ ಪಕ್ಷ ನಾಯಕರೇ, ಇವತ್ತು ದೇವರಾಜ ಹುಟ್ಟು ಹಬ್ಬ. ಒಂದ್ ನಿಮಿಷ. ಇವತ್ತು ದೇವರಾಜ ಅವರ ಹುಟ್ಟು ಹಬ್ಬ ಅಲ್ಲ, ಮನುಷ್ಯ ಹೇಳಿ. ಆ ಹಿನ್ನೆಲೆಯಲ್ಲಿ ಎಲ್ಲರೂ 5 ನಿಮಿಷ ಮಾತಾಡಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೂ ನಿಮ್ಗೆ ವಿರೋಧ ಆಗ್ತಾರೆ, ದೇವರಾಜ ವಿರೋಧ ಮಾಡ್ತಾ ಇರುತ್ತೆ. ಮತ್ತೆ ಮಾತಾಡಿ ಸರಿ ಅಲ್ವಾ? ಆಯ್ತು, ಮಾತಾಡಿ ಕೂತು ಮಾತಾಡಿ. ಈಗ ನೀವು ಮನವಿ ಮಾಡಿದೀರಾ. ಈಗ ಮೊದಲಾಗಿ ನಾರಾಯಣ ಸ್ವಾಮಿ ಅವ್ರಿಗೆ ಕೊಡ್ತೀನಿ, ದೇವರಾಜ ಬಗ್ಗೆ ಮಾತಾಡಿ ಸರ್, ಮಾತಾಡಿ. ನಮ್ದೇನು ಅಭ್ಯಂತರ ಇಲ್ಲ, ಅವರೇ ಮಾತಾಡಲಿ. ಮಾತಾಡಿ. ದೇವರಾಜ ಬಗ್ಗೆ ಮಾತಾಡಿ. ಅಗ್ನವಾಗಿ ಅವಕಾಶ ಕೊಟ್ಟರು ಕೂಡ ಪ್ರತಿಪಕ್ಷದವರು ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಗೌರವ ಅವ್ರು ಇಟ್ಕೊಂಡಿದ್ದಾರೆ. ಮಾತಾಡಲ್ಲ, ಒಂದ್ ನಿಮಿಷ ಮಾತಾಡಲ್ವಾ ನರಸಿಂಹರೇ? ನೀವು ದೇವರಾಜ ಬಗ್ಗೆ ಮಾತಾಡೋದಿಲ್ವಾ? ಮಾನ್ಯ ದೇವರಾಜ ಅರಸರವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ರು. ಮಾತಾಡಿ.